ಬ್ರೇಕ್ ನಂತರ ಮತ್ತೆ ಮನದ ಕಡಲು ಅವ್ರ ಜೊತೆ ನಾನು ಮತ್ತೆ ಮಾತನ್ನು ಮುಂದುವರಿಸ್ತೀನಿ. ಮೇಡಮ್, ಈಗ ಸಂಕ್ರಾಂತಿ ಹಬ್ಬ ಬೇರೆ ಬರ್ತಾ ಇದೆ, ಜೊತೆಗೆ ಮನದ ಕಡಲು ಸಿನಿಮಾ ಬೇರೆ ಚೆನ್ನಾಗಿ ಬರ್ತಾ ಇದೆ. ಸೊ ಮನೆಯಲ್ಲಿ ನೀವು ಯಾವ ರೀತಿಯಾಗಿರ್ತೀರಾ ಮೇಡಮ್? ಹಬ್ಬ ಅಂತಂದರೆ ಜೊತೆಗೆ ಮಾಮೂಲಿ ಈಗ ಹಬ್ಬವನ್ನು ಹೊರತುಪಡಿಸಿ ಮನೆಯಲ್ಲಿ ನಾರ್ಮಲಾಗಿ ಹೆಂಗಿರ್ತೀರಾ? ಸಿನಿಮಾ ಸೆಟ್ಟಲ್ಲಿ ಹೆಂಗಿರ್ತೀರಾ? ರಾಶಿಕಾ ಅಂದ್ರೆ ಏನು? ರಾಶಿಕಾ ಯಾರು? ಮನೇಲಿ ಸಿಕ್ಕಾಪಟ್ಟೆ ತರಲೆ ಸರ್. ಓಕೆ. ಬಟ್ ಸೆಟ್ಟಲ್ಲಿ ಸಿಂಪಲ್ ಕೂಲ್ ಆರಾಮಾಗಿರ್ತೀನಿ, ಜಾಸ್ತಿ ಮಾತಾಡಲ್ಲ. ಅಲ್ಲ, ಯಾಕೆಂದರೆ ಅದು ಯೋಗರಾಜ್ ಭಟ್ರು ಅವರ ಸೆಟ್ ಅದು. ಯಾಕೆಂದರೆ ಅಷ್ಟು ನೀವು ಕೂಲಾಗಿರಕ್ಕೆ ಬಿಡಲ್ಲ, ಅವರೇ ಬಿಡಲ್ಲ ಅಲ್ವಾ ಸರ್? ಅವ್ರು ಇವ್ರು ಸುಮ್ಮನಿದ್ರೆ ಶೆಟ್ರೇ ಕೆದಕ್ತಾ ಇರ್ತಾರ ಅವರು. ಅವ್ರು ಸುಮ್ನೆ ಯಾರು ಸುಮ್ನಿರಂಗಿಲ್ಲ. ಸುಮ್ನಿದ್ರೆ ಅವ್ರು ಫಸ್ಟ್ ಅವ್ರನ್ನ ಶೆಟ್ರೆ ಇವ್ರನ್ನ ಪ್ರೀತಿಯಿಂದ ಅವರು ಶೆಟ್ರೇ ಅಂತ ಕರೀತಾರೆ. ಇವ್ರು ಎಲ್ಲಿ ಎಂಟ್ರಿ ಸೆಟ್ಗೆ ಎಂಟ್ರಿ ಹೊಡಿತಾರೋ, ಕಾರಲ್ಲಿ ಇಳಿತಾರೋ, ಶೆಟ್ರಿ ಏನಾದ್ರು ನೋಡ್ಬಿಟ್ರೆ ದೂರದಿಂದ ಶೆಟ್ರೇ ಬಂದ, ಶೆಟ್ರೇ ಬನ್ನಿ ಬನ್ನಿ ಕೂತ್ಕೊಳ್ಳಿ. ಆಕ್ಚುಲಿ ಸರ್ ಶೆಟ್ರೆ ಅಂತ ಕರ್ದಿಲ್ದಿದ್ದೀರಾ ನನಗೆ ಬೇಜಾರಾಗ್ಬಿಡತ್ತೆ ನನಗೆ. ಅಂಡ್ ರಾಶಿಕಾ ಅಂತ ಕರೆದ್ರೆ ನನಗೆ ಯಾರೋ ರಾಶಿಕಾ ಅಂತ ಕರಿತಿದಾರಲ್ಲ, ಯಾರಿದು ಸರ್ ವಾಯ್ಸ್ ಅಲ್ಲಿ ಶೆಟ್ರೆ ಶೆಟ್ರೆ ಅಂತ ಕೇಳಿ ನಾನು ಹೇಳ ಶೆಟ್ರೆ ಅಂತ ಅವ್ರು ಹೇಳೋದು ಆಕ್ಚುಲಿ ಇನ್ನ ಚೆನ್ನಾಗಿರತ್ತೆ. ಮೇಡಮ್, ಈಗ ಜೊತೆಲಿ ಅಂಜಲಿ ಅವರು ಕೂಡ ನಿಮ್ ಜೊತೆ ಶೇರ್ ಮಾಡಿದ್ರೆ, ಸ್ಕ್ರೀನ್ ಶೇರ್ ಮಾಡಿದ್ರೆ, ಸೊ ಅವ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್. ಸರ್ ಆ ಕ್ಯಾರೆಕ್ಟರ್ಗೆ ಪರ್ಫೆಕ್ಟ್ ಅಂಜಲಿ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಫುಲ್ ಬೇರೆಯವ್ರು ಮಾಡಕ್ ಆಗ್ತಿರ್ಲಿಲ್ಲ ಅನ್ಸುತ್ತೆ ಆ ಕ್ಯಾರೆಕ್ಟರ್ ಅಂತ ನನಗನ್ಸುತ್ತೆ. ಸರ್ ಏನು ಒಬ್ರನ್ನ ಯಾರು ತಲೆಯಲ್ಲಿ ಇಟ್ಕೊಂಡು ಬರ್ದಿರ್ತಾರಲ್ಲ, ಈ ಕ್ಯಾರೆಕ್ಟರ್ ಇದೇ ತರ ಇರಬೇಕು ಅಂತ, ಫಾರ್ ದಟ್ ಕ್ಯಾರೆಕ್ಟರ್ ಶಿ ಇಸ್ ದ ಬೆಸ್ಟ್. ಅಂಡ್ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಒಂದೊಂದ್ಸಲಿ ಅನಿಸ್ತಿತ್ತು ನನಗೂ ಆ ಕ್ಯಾರೆಕ್ಟರ್ ನಾನು ಮಾಡ್ಬೇಕಿತ್ತಲ್ಲ. ಡೈಲಾಗ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ. ಯಾಕೆಂದ್ರೆ ನಾನು ತುಂಬಾ ಸೂಕ್ಷ್ಮವಾಗಿ ಪ್ರೆಸ್ ಮೀಟ್ ಅಲ್ಲಿ ಗಮನಿಸಿದ್ದು ನೋಡಿದ್ರೆ, ನೀವು ಮತ್ತೆ ಅಂಜಲಿ ಮೇಡಮ್ ಇಬ್ರು ಕೂಡ ಸುಮುಖನ ತಿಂದಾಕ್ಬಿಟ್ಟಿದ್ದೀರಾ ಅಂತ. ಅಂದ್ರೆ ಆಕ್ಟಿಂಗ್ ಅಲ್ಲಿ ಯಾಕೆಂತಂದ್ರೆ ಎಲ್ರು ಹಂಗೆ ಅವ್ರಿಬ್ರೇ ತಿನ್ಬಿಟ್ರಲ್ಲ ಅಂತಂದು. ಏನ್ ಸರ್ ನಿಜ ಇದು ಒಪ್ಕೊಂತೀರಾ ನೀವು? ಒಬ್ರು ಎದುರುಗಡೆ ಒಬ್ರಿದ್ರೆ ಓಕೆ, ಇಬ್ಬಿಬ್ರು ಇಟ್ಟಾಗ ಹೆಂಗೆ ಆಕ್ಟ್ ಮಾಡೋದು ಅಂತ ಅನ್ಸುತ್ತೆ. ಫೋಕಸ್ ಇರ್ಬೇಕಲ್ಲ ಆಕ್ಟಿಂಗ್ ಟೈಮ್. ಓಕೆ ಸರ್, ನೀವ್ ಹೇಳಿ ಸರ್, ಅವ್ರಿಬ್ರು ಜೊತೆ ಯಾವ ರೀತಿ? ಫ್ಯಾಂಟಾಸ್ಟಿಕ್. ಜೊತೆನಾ ಅಥವಾ ಅವರಿಬ್ರು ಕೆಲಸನ? ಅಲ್ಲ, ಅವರಿಬ್ರು ಕೆಲಸ ದೇ ವೆರಿ ಅಲ್ಲ, ಐ ಮೀನ್ ಟು ಸೇ ನಮ್ಮ ರಿಲೇಶನ್ಶಿಪ್ಸ್ ಅಥವಾ ನೀನು ಕೆಲಸ ಮಾಡೋ ರೀತಿಯನ್ನು ಐ ರಿಯಲಿ ಥಿಂಕ್ ದೇ ಸೊ ಫಸ್ಟ್ ಟೈಮಲ್ಲಿ ನಾವು ಫಸ್ಟ್ ಟೈಮ್ ಮಾಡ್ತಾ ಇದೀವಿ ಅಂತ ಅಟ್ಲೀಸ್ಟ್ ನನಗೆ ಇಬ್ಬರ ಜೊತೆನೂ ಅವ್ರದ್ದು ಟೈಮ್ ತೊಗೊಳ್ತಾರೆ ಅಥವಾ ಫಸ್ಟ್ ಟೈಮರ್ಸ್ ಅಲ್ವಾ ಅಂತ ಯಾವತ್ತೂ ಅನ್ಸೇ ಇಲ್ಲ. ಇಬ್ರು ದೇ ಸೋ ಪ್ರೊಫೆಷ್ನಲ್. ಅವ್ರವ್ರ ಲೈನ್ಸ್ ಆಗಿರಲಿ, ಅವ್ರವ್ರು ಏನು ಮಾಡಬೇಕು ಅನ್ನೋದು ಚೆನ್ನಾಗಿ ನಾವು ರಿಹರ್ಸ್ ಮಾಡಿಕೊಂಡು, ಅವರು ರಿಹರ್ಸ್ ಮಾಡಿಕೊಂಡು ಬಂದಾಗ ನಾವು ಯಾವುದೋ ಒಂದು ಏನೋ ಹೊಸದು ಹುಟ್ಟಾಕ್ತಾ ಇದ್ವಿ. ಅದನ್ನ ನಟರಲ್ಲಿ ನನಗೆ ಐ ಫೀಲ್ ದಟ್ಸ್ ದ ಬೆಸ್ಟ್ ಕ್ವಾಲಿಟಿ. ನಾವು ಅಲ್ಲಿ ಬಂದು ಬರೀ ನಮ್ಮ ಲೈನ್ಸ್ ಹೇಳೋದ್ರಲ್ಲಿ ಟೆನ್ಸ್ ಆಗಿರ್ತೀವಿ. ಅದು ಬಿಟ್ಟು ನಾವು ಅದ್ರ ಜೊತೆ ಇನ್ನು ಬೇರೆ ಥರ ಹೇಗೆ ಮಾಡ್ಬೋದು ಇದನ್ನ ಅಂತ ಡಿಸ್ಕಸ್ ಮಾಡಿದ್ಯಲ್ಲ, ದಟ್ಸ್ ದ ಬೆಸ್ಟ್ ಟೈಮ್, ದಟ್ಸ್ ದ ಬೆಸ್ಟ್ ಪ್ಲೇಸ್ ಟು ಬಿ ಇನ್ ವೈಲ್ ಪರ್ಫಾರ್ಮಿಂಗ್. ಇಬ್ರು ಜೊತೆನೂ ನನಗೆ ಅದು ಅನ್ನಿಸ್ತು. ನಾವು ಬೇರೆ ಏನೋ ಮಾಡಬೇಕು, ಪ್ರಯತ್ನ ಪಡಬೇಕು, ಇದನ್ನ ಬೇರೆ ರೀತಿಲೂ ನೋಡೋಣ ಅನ್ನೋದು ಒಂದಿತ್ತಲ್ಲ. ಸೊ ಐ ಫೀಲ್ ದೇ ಆರ್ ಫ್ಯಾಂಟಾಸ್ಟಿಕ್ ಆಸ್ ಆಕ್ಟರ್ಸ್. ಮುಂದಿನ ಸೂಪರ್ ಹೀರೋಯಿನ್ಸ್, ನಾವು ಸೂಪರ್ ಸ್ಟಾರ್ಸ್ ಅಂತ ಏನು ಕರೀತೀವಿ. ಇಬ್ಬರಿಗೂ 3 ಜನಕ್ಕೂ ಫ್ಯೂಚರ್ ಇದೆ, ಅದರಲ್ಲಿ ನೋ ಡೌಟ್. ಇಂಡಸ್ಟ್ರಿನಲ್ಲಿ ಈಗಾಗಲೇ ಸುಮಾರು ಜನ ಹೇಳ್ತಿದ್ದಾರೆ, ಹೀರೋಯಿನ್ಸು ಕೂಡ ತುಂಬಾ ಚೆನ್ನಾಗಿದ್ದಾರೆ, ಹೀರೋನು ಕೂಡ ತುಂಬಾ ಚೆನ್ನಾಗಿದ್ದಾರೆ, ಈ ರೀತಿಯಾಗಿ ಮಾತನಾಡ್ತಾರೆ. ಬಟ್ ನಿಜಕ್ಕೂ ಒಂದ್ ಕಡೆ ಖುಷಿಯಾದಂತ ಒಂದು ವಿಚಾರ, ಫಸ್ಟ್ ಸಿನಿಮಾದಲ್ಲಿ ಸೊ ಇಷ್ಟು ಇಂಪ್ರೆಷನ್ ಕ್ರಿಯೇಟ್ ಮಾಡಿದಿರ ಅಂತಂದ್ರೆ ಅದೆಲ್ಲ ಒಂದ್ ಕಡೆ ಬೆಸ್ಟ್ ಅನ್ಸುತ್ತೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಅದು ನಮ್ಮ ಜರ್ನಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ, ಪ್ಲಸ್ ಆಗುತ್ತೆ ಅನ್ಸುತ್ತೆ ಸರ್. ಯಾಕಂದ್ರೆ ಫಸ್ಟೇ ಇಷ್ಟು ಒಳ್ಳೆ ಪ್ರಾಜೆಕ್ಟ್ ಮಾಡ್ತಿರೋದ್ರಿಂದ ನಾವು ಎಲ್ಲರಿಗೂ ಗೊತ್ತಾಗುತ್ತೆ, ಓಕೆ ಹೊಸೊಬ್ರು ಬಂದಿದ್ದಾರೆ ಇಂಡಸ್ಟ್ರಿಗೆ, ಅಂಡ್ ನೆಕ್ಸ್ಟ್ ಸೂಪರ್ ಸ್ಟಾರ್, ಸೂಪರ್ ಹೀರೋಯಿನ್ಸ್. ಮತ್ತೆ ನೆಕ್ಸ್ಟ್ ಸಿನಿಮಾದಲ್ಲಿ ನೋಡಬಹುದಾ ನಿಮ್ಮನ್ನ? ನೆಕ್ಸ್ಟಾ ಮುಂದಿನ ಲೈನ್ಅಪ್ಸ್ ಕೇಳ್ತಾ ಇದ್ದಾರೆ. ಲೈನ್ಅಪ್ಸ್ ಇನ್ನ ನಡಿ, ಇದೇ ಟೀಮ್ ಒಂದಾಗುತ್ತೆ, ಆಗ್ಲೇಬೇಕು. ನನ್ನ ಬಯಕೆ ಅದು. ಐ ರಿಯಲಿ ವಾಂಟ್ ದಟ್ ಟು ಹ್ಯಾಪನ್. ಓಕೆ, ನೀವು ಹೇಳ್ತಾ ಇದ್ರಿ ಸರ್ ಆಗ್ಲೇ ತುಂಬಾ ಸೀರಿಯಸ್ ಆಯ್ತು, ಏನಾದ್ರು ಸ್ವಲ್ಪ ಫನ್ ಮಾಡೋಣ ಅಂತ. ಫನ್ ಮಾಡೋಣ. ಓಕೆ, ನಾವು ಇಬ್ರು ಅಟ್ ಲೀಸ್ಟ್ ಏನೋ ಒಂದು ಫನ್ ಮಾಡ್ಬೋದು ಅಂತ. ನಾವಿಬ್ರು ಫನ್. ನಾನು ಏನ್ ಫನ್, ಅವ್ರು ಮಾತಾಡೋದೇ ಇಲ್ಲ ಅಂತಾರೆ ಅವರು. ಅಲ್ಲ, ಇಲ್ಲಿ ಮಾತಾಡ್ತಾರೆ, ತುಂಬಾ ಮಾತಾಡ್ತಾನೆ ಸರ್. ತುಂಬಾ ಮಾತಾಡೋದು. ಯಾವ ತರ ಮಾತಾಡ್ತಾರೆ? ಅಲ್ಲ, ತರ್ಲೆ ವಿಯರ್ಡ್ ಸಮಟೈಮ್ಸ್. ನಾನು ಯಾವಾಗ್ಲೂ ಹೇಳ್ತಿದ್ದೆ ನನಗೆ. ನಾನು ಅದೇ ಹೇಳೋದು, ನಾವು ಇವಾಗ ಯೋಗರಾಜ್ ಭಟ್ ಅವರ ಸೆಟ್ ಅಲ್ಲಿ ಇದೀವಿ. ನಾನು ಫಸ್ಟ್
ತುಂಬಾ ಸೈಲೆಂಟ್ ಅಲ್ದೇ ಇದ್ರೂ ಸ್ವಲ್ಪ ನಂದೇ ಸ್ಪೇಸಲ್ಲಿ ಇರ್ತದೆ. ಬಟ್ ಇಲ್ಲಿ ಬಂದ್ಮೇಲೆ ಅದೇನಾಗುತ್ತೆ, ನಮಗೆ ಭಯ ಯಾರೇನು ಅನ್ಕೊಳ್ತಾರೋ, ನಮ್ಮ ಒಳಗಿರುತ್ತೆ, ನಾವು ಖುಷಿಯಾಗಿ ಮಾತಾಡ್ಕೊಂಡು ಆರಾಮಾಗಿರೋಣ. ಬಟ್ ಸೆಟ್ಟಲ್ಲಿ ಏನ್ ಅನ್ಕೊಳ್ತಾರೋ ಅಂತ. ಬಟ್ ಸರ್ ಜೊತೆ ಇದ್ಮೇಲೆ ಅಂತೂ ಅರ್ಥ ಆಗೋಯ್ತು, ಇದು ನೀವು ಎಷ್ಟು ಫ್ರೀ ಆಗಿರ್ತೀರಾ, ಎಷ್ಟು ಆರಾಮಾಗಿ ಮಾತಾಡ್ಕೊಂಡಿರ್ತೀರೋ ಅಷ್ಟೇ ಮಜಾ ಮಾಡ್ಬೋದು ಪ್ರಾಸೆಸ್ನ. ಅದು ಬೇರೆ ಏನು ತಲೆ ಕೆಡಿಸ್ಕೊಳ್ದೆ ಯಬಾಸ್ ಅನ್ಕೊಂಡು ಮಜಾ ಮಾಡ್ಬೋದು. ಸೊ ನಾನು ಯಾವ ಡೈಲಾಗ್ಗಳು ಇದೆಯಲ್ಲ ನೀವು ಹೇಳ್ತಾ ಇರಲಿಲ್ಲ ಸರ್. ಅವ್ರು ಎತರಾಯ್ ಅಂತಾರೆ ಮೊದಲಲ್ಲಿ, ಯಬಾಸ್ ಅಂತಾರೆ. ಆಮೇಲೆ ಈ ತರನೇ ತುರ್ರ ಗಿರ್ರ ಏನೇನೋ ಹೇಳ್ತಾ ಇರ್ತಾರೆ ಅವರು. ನನಗೆ ಅದಕ್ಕೆ ಇವರಿಬ್ರು ಅದೊಂದೊಂದ್ಸಲ ನಾನು ಟ್ರೈ ಮಾಡ್ತೀನಿ ಇವ್ರಿಗೆ ಹೋಗ್ಬಿಟ್ಟು ಏನೋ ಒಂದು ತಲೆ ಮಾಡುದು ಇನ್ನೇನೋ ಮಾಡುದು, ನಾನು ಸುಮ್ಮನಿರಲ್ಲ. ಅವಾಗ ಕರೆಕ್ಟ್ ಆಗಿ ರೆಸ್ಪಾಂಡ್ ಮಾಡ್ತಾರೆ. ಅಲ್ಲ ಹರಿಕೃಷ್ಣ ಸರ್ ಹೇಳ್ತಾ ಇದ್ರು, ಹೆಂಗ್ ಸರ್ ಇವನ್ನೆಲ್ಲ ಸಹಿಸ್ಕೊಂತೀರಾ ಭಟ್ರನ್ನ ಅಂತ ಸುಮ್ಮನೆ ಕಾಲಿಡಿತಾ ಇದ್ದು. ಅಯ್ಯೋ ಫುಲ್ ಪ್ಯಾಕೇಜ್ ಅಪ್ಪ ಅದು ಅಂತಂದ್ರೆ, ಅಂದ್ರೆ ಪ್ಯಾಕೇಜ್ ಅಲ್ಲಿ ಅದೆಲ್ಲ ಕೌಂಟ್ ಆಗಿರುತ್ತೆ ಅಂತ ಹೇಳ್ತಾ ಇದ್ರು. ಅಂದ್ರೆ ಆ ರೀತಿ ಅಷ್ಟು ಅಂದ್ರೆ ಕೆಲ್ಸದ ವಿಚಾರ ಬಂದ್ರೆ ಅಷ್ಟು ಟಾರ್ಚರ್ ಕೊಡ್ತಾರಂತೆ, ಅದೆಲ್ಲ ನಿಜನಾ ಅಂತ? ಇಲ್ಲ ಸರ್. ಓಕೆ ಓಕೆ, ಅದನ್ನ ನಾವು ಟಾರ್ಚರ್ ಅಂತ ನೋಡೋರ್ಗೆ ಅನ್ನಿಸ್ಬೋದು ಬೈ ಚಾನ್ಸ್. ಬಟ್ ಅವ್ರಿಗೆ ಅಷ್ಟೇ ಇನ್ವಾಲ್ವ್ಮೆಂಟ್ ಅಲ್ಲಿ ಅವ್ರ ಕೆಲಸ ಮಾಡಿ ನಮ್ಗೆ 6 ಗಂಟೆಗೆ ಎಬ್ಬಿಸ್ಬಿಟ್ಟು ಅಲ್ಲೆಲ್ಲೋ ಹೋಗಿ ಬೀಳು ಅಂತ ಹೇಳೋದಕ್ಕೂ ಅವರು ಅದೇ ಟೈಮಿಗೆ ಎದ್ದು ಬಂದು ಅವ್ರು ರೆಡಿ ಇರ್ತಾರೆ. ನಾ ಮಾಡ್ತೀವಿ. ಹೀಸ್ ಆಸ್ ಗುಡ್ ಎಸ್ ದಟ್. ಹೀಸ್ ಲೈಕ್ ನನ್ ಕೈಲಾಗದ್ ಗುರು, ನೀನ್ ಇಷ್ಟ ಚಿಕ್ಕೋನು, ಅವರೇ ರೆಡಿ ಇದ್ದಾಗ ನಾವು ಹೆಂಗೆ ಹೇಳಕ್ಕಾದ ಟಾರ್ಚರ್ ಅಂತ. ಕ್ರಿಯೇಟಿವ್ ಅದು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ, ಮುಂಗಾರು ಮಳೆ ಸಿನಿಮಾ ಬಂದಂತಹ ಸಂದರ್ಭದಲ್ಲೂ ಕೂಡ ಅವರು ಕೂಡ ಹೊಸಬ್ರೆ. ಗಣೇಶ್ ಸರ್ ಆಗಿರ್ಬೋದು, ಪೂಜಾ ಗಾಂಧಿ ಆಗಿರ್ಬೋದು, ಅವರೆಲ್ಲರೂ ಕೂಡ ಹೊಸಬ್ರೆ. ಸೊ ಹೊಸ ಟೀಮ್ನ ಇಟ್ಕೊಂಡು ಸಿನಿಮಾ ಮಾಡಿ ಗೆಲ್ಲೋದಿದೆಯಲ್ಲ, ಅದು ಸುಮ್ಮನೆ ಮಾತಲ್ಲ. ಸೊ ಅವತ್ತು ಕೂಡ ಸಕ್ಸಸ್ ಆದರು. ಸೊ ನೀವು ಕೂಡ ಹೊಸ ಟೀಮೇ, ಸುಮುಖ ಆಗಿರ್ಬೋದು, ನೀವಾಗಿರ್ಬೋದು, ಅಂಜಲಿ ಆಗಿರ್ಬೋದು, ಎಲ್ಲರೂ ಕೂಡ ಹೊಸ ಟೀಮೇ. ಸೊ ಹೊಸ ಟೀಮ್ನ ಭಟ್ರು ಮತ್ತೆ ತೆರೆಗೆ ಅಂದರೆ ಅವ್ರ ಜೊತೆ ಆ್ಯಕ್ಟ್ ಮಾಡಿಸಿ ಮತ್ತೆ ಇಂಥದ್ದೊಂದು ಹಿಟ್ ಸಿನಿಮಾ ಕೊಡ್ತಾರೆ, ಹಿಟ್ಟಾಗುವಂಥ ಒಂದು ಸಿನಿಮಾವನ್ನು ಕೊಡ್ತಾರೆ ಅಂತಂದರೆ ಅದು ಸುಮ್ಮನೆ ಮಾತಲ್ಲ. ಸೊ ಅದ್ರ ಬಗ್ಗೆ ಹೇಳಿದ್ದಾರೆ ಮೇಡಮ್ ನೀವು. ಸರ್ ಇಟ್ ವಿಲ್ ಬಿ ಅ ವೆರಿ ಬಿಗ್ ಹಿಟ್. ಮನದ ಕಡಲು ಯಾಕೆಂದರೆ ಟೈಟ್ಲೇ ತುಂಬ ಇಂಪ್ರೆಷನ್ ಮಾಡುತ್ತದೆ ಸರ್. ತುಂಬ ನಾವು ಒಂದೊಂದು ಸೀನ್ನ ಕೂಡ ಅಷ್ಟು ಎಂಜಾಯ್ ಮಾಡಿದ್ದೀವಿ. ಆ್ಯಂಡ್ ನಾವು ಆ್ಯಕ್ಟ್ ಮಾಡ್ಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಇದು ವರ್ಕ್ ಆಗುತ್ತೆ, ಇದು ವರ್ಕ್ ಆಗಲ್ಲ ಅಂತ. ಎಲ್ಲ ಸೀನ್ಸ್ ಸರ್ ಆಡಿಯನ್ಸ್ ಹೇಗಿರ್ತಾರೆ ಅಂದರೆ ಲೈಕ್ ವಾಟ್ ನೆಕ್ಸ್ಟ್ ಏನಾಗುತ್ತೆ, ದ ಆ್ಯಕ್ಟಿಂಗ್ ವೈಸ್ ಆಗಿರಲಿ, ಕೆಮಿಸ್ಟ್ರಿ ವೈಸ್ ಆಗಿರಲಿ, ಎಲ್ಲ ಇದೆ ಸರ್. ಇಟ್ಸ್ ಲೈಕ್ ಮಿಕ್ಸ್ಡ್. ಓಕೆ, ಇದು ಒಂದಿಲ್ಲ, ಇದೇನೋ ಫನ್ ಕಡಿಮೆ ಆಗಿದೆ, ಇದ್ರಲ್ಲಿ ಫನ್ ಇಲ್ಲ, ಇನ್ನೇನೋ ಲವ್ ಸ್ಟೋರಿ ಆ ಥರ ಎಲ್ಲ ಏನೂ ಇಲ್ಲ. ಕಡಿಮೆ ಅನ್ನೋದೇ ಇಲ್ಲ ಸರ್, ಎಲ್ಲ ಜಾಸ್ತಿ ಇದೆ. ಅಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ. ಅಂಡ್ ನೆಕ್ಸ್ಟ್ ಮುಂಗಾರು ಮಳೆ ಅಂತ ಇದ್ರಲ್ಲಿ ಮನದ ಕಡಲು ತೆಗೆದು ನೋಡಿದ್ರೆ ಇದು ನನಗನ್ಸೋದು, ಕ್ಷಮಿಸಿ ಯಾರಾದ್ರೂ ಇದನ್ನ ಬಿಲೀವ್ ಮಾಡಲ್ಲ ಅಂದ್ರೆ, ಟ್ರಯಾಂಗಲ್ ಅನ್ನೋದು ಇದೆಯಲ್ಲ, ಅದು ಎಂದೆಂದಿಗೂ ವರ್ಕ್ ಆಗುತ್ತೆ. ಟ್ರಯಾಂಗಲ್ ಸ್ಟೋರಿ, ಲವ್ ಸ್ಟೋರಿ. ಅಥವಾ ನನಗೆ ಇನ್ನೊಂದು ಅನ್ಸೋದು, ಒಂದು ಊರಿಂದ ಒಬ್ಬ ಹುಡುಗ ಒಬ್ಬನೇ ಹೊರಟ, ಊರು ಬಿಟ್ಟ, ನನಗೆ ಅದು ವರ್ಕ್ ಆಗುತ್ತೆ ಅನ್ಸುತ್ತೆ. ಅದು ಏನ್ ಬೇಕಾದ್ರೂ ಹೋಗಿದ್ಬಿಡ್ತಾರೆ. ಅಥವಾ ಒಬ್ಬ ಹುಡುಗ ಊರು ಒಳಗ್ ಬಂದ, ಅದು ವರ್ಕ್ ಆಗುತ್ತೆ. ಐ ಫೀಲ್ ಲೈಕ್ ದೀಸ್ ಕೈಂಡ್ ಆಫ್ ಥಿಂಗ್ಸ್ ಬಿಕಾಸ್ ಅದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುತ್ತೆ. ಒಬ್ಬ ಆಡಿಯನ್ಸ್ ಬಂದು ಕೂತಾಗ ಕ್ಯೂರಿಯಾಸಿಟಿ ಇರುತ್ತಲ್ಲ, ಅದೇ ಆಡಿಯನ್ಸ್ನ ಕೂರ್ಸೋದು. ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ಫೀಲಿಂಗೇ ಕೂರ್ಸೋದು. ಐ ಫೀಲ್ ಲೈಕ್ ದಿಸ್ ಕೈಂಡ್ ಆಫ್ ಸಬ್ಜೆಕ್ಟ್ ವಿಲ್ ಡೆಫಿನೆಟ್ಲಿ ವರ್ಕ್. ಅದು ಬಿಟ್ಟು ಯೋಗರಾಜ್ ಸರ್ ಬರ್ದಿರೋದಂತೂ ಅಲ್ಲ. ಸಿನಿಮಾದಲ್ಲಿ ಏನಾದರೂ ನೀವು ಅವ್ರನ್ನ ಪ್ರಪೋಸ್ ಮಾಡೋದು ಅಥವಾ ಅವ್ರು ನಿಮ್ಮನ್ನ ಪ್ರಪೋಸ್ ಮಾಡೋದು ಆ ಥರದ ಏನಾದ್ರು ಸೀನ್ಗಳಿದೆಯಾ? ಇವಾಗ ರೀಕ್ರಿಯೇಟ್ ಮಾಡೋಣ ಅಂತ ಪ್ಲೀಸ್. ನಾನು ನಿನ್ನ ಪ್ರೀತಿಸ, ನೀನು ನನ್ನ ಪ್ರೀತಿಸಿ, ಏನಾಗ್ತದೆ ಈ ಸಿನಿಮಾದಲ್ಲಿ ಗೊತ್ತಾಗ್ತಾ ಇಲ್ಲ. ಅಲ್ಲ, ಈ ಪ್ರತಿದಿನ 6 ತಿಂಗಳು ನಿಮ್ಮ ಬಗ್ಗೆನೇ ಯೋಚನೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದು ನಿಮಗೆ ಇದ್ರ ಬಗ್ಗೆ ಏನು ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಹೇಳ್ಬಿಡಿ, 6 ತಿಂಗಳು ವೇಟ್ ಮಾಡೋದು ಕ್ಯಾನ್ಸಲ್, ಹಿಂಗೆಲ್ಲ ಏನೇನೋ. ಓಕೆ, ಅಲ್ಲ ಅಂದ್ರೆ ಮುಂಗಾರು ಮಳೆ ಸಿನಿಮಾದಲ್ಲಿ ಒಂದಷ್ಟು ಡೈಲಾಗ್ಗಳು ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದು. ಸೊ ಅದೇ ಥರ ಇಲ್ಲೂ ಇದೆಯಾ ಅಂತ? ಸಿಕ್ಕಾಪಟ್ಟೆ. ಒಂದಿರಲಿ, ಅಟ್ಲೀಸ್ಟ್ ಒಂದು ನಮ್ಮ ಫ್ರೀಡಮ್ ಟಿವಿನಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಆಗಿ ಒಂದು ಡೈಲಾಗ್ ಹೇಳಿ, ಪರವಾಗಿಲ್ಲ. ಇವಾಗ ಹೇಳಿದ್ನಲ್ಲ, ಅದೇ 6 ತಿಂಗಳು ಪ್ರತಿದಿನ ನಿಮಗೋಸ್ಕರ ವೇಟ್ ಮಾಡ್ತೀನಿ, ಕಾಯ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಿಮ್ಗೆ ಇದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ಇದು ಯಾರಿಗೆ ಹೇಳ್ತಾರೆ ಅಂತ ನಾ ಹೇಳ್ತಾ ಇಲ್ಲ. ಹೇಳ್ಬಿಡಿ, 6 ತಿಂಗಳು ವೇಟ್ ಮಾಡೋದು ಕ್ಯಾನ್ಸಲ್. ಓಕೆ ಮೇಡಮ್, ನೀವು ಹೇಳಿ ಸರ್. ನನಗೆ ಅಷ್ಟೇ ನನ್ನ ಆನ್ಸರ್. ಓಕೆ, ಸೈಲೆಂಟ್ ಅಷ್ಟೇ. ಸೈಲೆಂಟ್. ಇವಾಗ ಯಾವ ತರ ನೋಡ್ತಿದ್ದೀರಾ ಅಲ್ಲ,
ಅಲ್ಲೂ ಹಾಗೆ ಓಕೆ 6 months ವೇಟ್ ಮಾಡು ಅಂತೆಲ್ಲ ಹೇಳ್ಬಿಟ್ಟು ಓಕೆ ಸುಮ್ಮನೆ ಸೈಲೆಂಟ್ ಆಗಿ ಹೋಗ್ತೀನಿ ಸರ್. ಅಂದರೆ ಕತೆ ರಿವೀಲ್ ಮಾಡೋ ಸಾಧ್ಯತೆ ಇದೆಯಾ? ಅದು ಯಾರು ಹೇಳಿದ್ರು ಅಂತ ನಾನು ಹೇಳಕ್ಕಾಗಲ್ಲ ಈ ಡೈಲಾಗ್ನ. ಓಕೆ ನಾವು ಅಷ್ಟು ಪ್ರಿಪೇರ್ ಆಗಿ ಬಂದ್ವಿ. ಅಲ್ಲ ಅಲ್ಲಿ ಒಂದಷ್ಟು ಟ್ರಾಜಿಡಿ ಎಂಡಿಂಗ್ ಆಗುತ್ತೆ ಮುಂಗಾರು ಮಳೆ. ಮುಂಗಾರು ಮಳೆ. ಇಲ್ಲಿ ಏನಾದರೂ ಆ ಥರ ಇಲ್ಲ ಅಲ್ಲ, ಗೊತ್ತಿಲ್ವಾ? ಸರ್ ಇಷ್ಟು ಹತ್ರ ಬರ್ತದೆ ಇವಾಗ ರಿಲೀಸ್ಗೆ. ಓಕೆ ಅದನ್ನ ಇವಾಗ ಟ್ರೇಲರ್ ಅಟ್ಲೀಸ್ಟ್ ನಮಗೆ ಏನೋ ಒಂದು ಗೊತ್ತಾಗುತ್ತೆ. ನಾವು ಇನ್ನೂ ಅದು ಬಿಟ್ಕೊಟ್ಟಿಲ್ಲ. ಇವಾಗ ಟ್ರೈಲರ್ ಯಾವ ಬ್ರೋ ಸರ್ ಬಂದರೆ? ಇನ್ನೊಂದು ಇವಾಗ ಸಂಕ್ರಾಂತಿ ಅಲ್ವಾ, ಇನ್ನೊಂದು 10 ದಿವಸ. ಅಲ್ಲ ಆ್ಯಕ್ಚುಲಿ ಟ್ರೈಲರ್ ಸಂಕ್ರಾಂತಿ ಬಿಟ್ಟಿದ್ದು ಇನ್ನೂ ಚೆನ್ನಾಗಿರೋದಲ್ವ ಅಂತ. ಈ ನಾವು ಸಿನಿಮಾನೂ ರಿಲೀಸ್ ಮಾಡ್ಬೋದು ಬಟ್ ಎಲ್ಲ ಒಟ್ಟಿಗೆ ಕೂಡು ಬರ್ಬೇಕಲ್ಲ. ಓಕೆ ಇಷ್ಟೊಳಗೆ ಸಕ್ಸಸ್ ಆಗಿ ನಾವು ಪಾರ್ಟಿನೂ ಮಾಡ್ಬೋದು. ಅಲ್ಲ ಸಕ್ಸಸ್ ಪಾರ್ಟಿ ಅಂತ 100% ಮಾಡೇ ಮಾಡ್ತೀರಾ? ಮಾಡೇ ಮಾಡೋದು, ಡೌಟೇ ಬೇಡ ಅದರಲ್ಲಿ. ಅದಕ್ಕೂ ಇಲ್ಲೇ ಬರೋಣ ಇಂಟರ್ವ್ಯೂ. ಓಕೆ ಅಲ್ಲ ಡೆಫಿನೆಟ್ಲಿ ಬರಲೇಬೇಕು. ಇನ್ನೂ ಒಂದು 2-3 ಇಂಟರ್ವ್ಯೂ ಅಂತೂ ಮಾಡೇ ಮಾಡ್ತೀವಿ. ಓಕೆ ಮೇಡಮ್, ಈ ಸಿನಿಮಾದಲ್ಲಿ ನೀವು ಏನನ್ನ ಕಲ್ತಂಗೆ ಭಟ್ ಸರ್ ಜೊತೆ ಏನನ್ನ ಕಲಿತಿದ್ದೀರಾ ಮೇಡಮ್ ಈ ಸಿನಿಮಾದಲ್ಲಿ? ನಾನು ಪರವಾಗಿಲ್ಲಪ್ಪ ಭಟ್ ಸರ್ ಜೊತೆ ಈ ಒಂದು ಸಿನಿಮಾ ಮಾಡಿದೆ, ಅವ್ರ ಜೊತೆ ಒಂದಷ್ಟು ವಿಚಾರಗಳನ್ನ ನಾನು ಕಲಿತೆ ಅನ್ನೋದಾದ್ರೆ ಯಾವ್ಯಾವ ವಿಚಾರಗಳು? ಒಂದು ಫಸ್ಟೇ ಸರ್ ಡೆಡಿಕೇಶನ್, ಎಸ್ ಅವ್ರ ಟೈಮಿಂಗ್ ಸೆನ್ಸ್, ಎಸ್ ಅವ್ರು ಮಾತಾಡೋದು, ಅವ್ರು ಹೇಳ್ಕೊಡೋವೇ ಅದು ಕಲ್ತಿದ್ದೀನಿ. ಟೀಮ್ ವರ್ಕ್ ಅಂದರೆ ಏನು ಅಂತ ಕಲ್ತಿದ್ದೀನಿ. ಅವರಲ್ಲಿರೋ ಒಂದು ಡೆಡಿಕೇಶನ್ ಇದೆ ಅಲ್ಲ ಸರ್, ಹೇಳ್ದಂಗೆ ನಮಗೆ ಎಷ್ಟೊತ್ತಿಗಿರುತ್ತೆ ಶಾರ್ಟ್, ಅವರು ಅಷ್ಟೊತ್ತಿಗೆ ಬರ್ತಾ ಇದ್ರು, ಹೇಳ್ಕೊಡ್ತಾ ಇದ್ರು. ನಮಗೆ ಅರ್ಥ ಆಗಿಲ್ಲ ಅಂದರೆ ಕೂರಿಸಿ ಅರ್ಥ ಆಗೋ ತನಕನೂ ಹೇಳಿದ್ದಾರೆ, ಇದು ಹಾಗಲ್ಲ ಹೀಗೆ ಅಂತ. ಅವ್ರು ಕೋಪ ಮಾಡ್ಕೊಂಡಿರೋದು ನೋಡೇ ಇಲ್ಲ ಸರ್. ನಾವು ರೀಟೇಕ್ ಆಗಿರ್ಲಿ ಏನೇ ಜಾಲಿ ಈಸ್ ಲೈಕ್ ಫನ್ ಫನ್ ಫನ್. ಬಟ್ ಕೆಲಸದ ವಿಚಾರ ಬಂದಾಗ ತುಂಬಾ ಸೀರಿಯಸ್ ಆಗ್ಬಿಡ್ತಾರೆ. ವೆರಿ ಸೀರಿಯಸ್ ಸರ್, ಬಟ್ ಅಲ್ಲೂ ಒಂಥರ ಫನ್ ಇರುತ್ತೆ. ಪ್ರೆಷರ್ ಅಂತೂ ಕೊಡಲ್ಲ ಸರ್. ಈಗ ನಾವು ಕ್ಯಾಮ್ರಾ ಮುಂದೆ ನಿಂತಿದ್ದೀವಿ, ಈಗ ಆಕ್ಟ್ ಏನೋ ಮಾಡಬೇಕು ಅಂತ ಇದ್ದಾಗ ಎಷ್ಟು ನಮಗಾಗತ್ತೆ ಅಷ್ಟು ಕಾಮ್ ಮಾಡಿರ್ತಾರೆ. ಇಷ್ಟೇ ಇರೋದು ಶೆಟ್ರ, ಇಷ್ಟು ಈಸಿಯಾಗಿ ಇದು ಮುಗಿಸ್ಬಿಡಿ ಅಷ್ಟೇ. ಆ ಪ್ರೆಷರೈಸ್ ಮಾಡಿದ್ರೆ ನಮ್ಗೆ ಆಕ್ಟ್ ಮಾಡಕ್ ಆಗಲ್ಲ. ಆಸ್ ಅ ನ್ಯೂ ಕಮರ್ ತುಂಬಾ ಕಷ್ಟ ಆಗ್ಬಿಡುತ್ತೆ. ನಮ್ಮನ್ನ ಎಷ್ಟಾಗುತ್ತೆ ಅಷ್ಟು ಫನ್ ಮಾಡಿ ನೀಟಾಗಿ ಓಕೆ ಮಾಡಿ ಇಷ್ಟೇ ಮುಗೀತು, ಆಕ್ಷನ್ ಕಟ್ ಅಂತ ಹೇಳ್ತಾರೆ. ಸರ್, ಈ ಸಿನಿಮಾದ ಒಟ್ಟು ತಾರಾ ಬಳಗದ ಬಗ್ಗೆ ಹೇಳಿದ್ದಾರೆ, ಯಾರ್ಯಾರಿದ್ದಾರೆ? ಈಗಾಗಲೇ ರಂಗಾಯಣ ರಘು ಸರ್ ಇದ್ದಾರೆ, ಅವರನ್ನ ಹೊರತುಪಡಿಸಿದ್ರೆ ಬೇರೆ ಲತಾಣ ಸರ್ ಇದ್ದಾರೆ, ಶಿವಧ್ವಜ್ ಇದ್ದಾರೆ, ಓಕೆ ಸೂರಜ್ ಇದ್ದಾರೆ, ಆಮೇಲೆ ನಯನತಾರ ಅಂತ. ನಯನತಾರ ನನ್ನ ತಾಯಿ. ಓಕೆ I'm so sorry ma'am if I've gotten the name wrong because ನಾನು ಯಾವಾಗಲೂ ಅವ್ರನ್ನ ಅಮ್ಮ ಅಂತಾನೆ ಕರೆಯೋದು. ಸೊ ನನಗೆ ಅದು ಇವಾಗ ನಮ್ಮ ಅಜ್ಜಿ ಹೆಸರು ನನಗೆ ಗೊತ್ತಿರಲಿಲ್ಲ, ಎಷ್ಟೋ ವರ್ಷ ಗೊತ್ತಿರಲಿಲ್ಲ. ಅಜ್ಜಿ ಅಂತ ಕರ್ಬಿಟ್ಟು ಒಂದು ದಿವಸ ನಾನು ನಿಮ್ಮ ಹೆಸರೇನು ಅಂತ ಕೇಳಿದ್ದೀನಿ, ನಾನು ಕ್ಷಮಿಸಿ ಅದಕ್ಕೆ. ನೇತ್ರಾ ಮ್ಯಾಮ್, ಸೊ ಸಾರಿ. ನೇತ್ರಾ ಮ್ಯಾಮ್ ಇದ್ದಾರೆ, ಅವರು ಹೈದರಾಬಾದಲ್ಲಿ ಸುಮಾರು ಕೆಲಸ ಮಾಡ್ತಾ ಇದ್ರು. ಓಕೆ, ಸೊ ನಾವು ಶೀಸ್ ಇನ್ಯಾರನ್ನ ಮಾಡ್ತಿದ್ದೀನಿ. ಒಟ್ಟು ದೊಡ್ಡ ಯಾ ಇಟ್ಸ್ ಅ ಬಿಗ್ ಕಾಸ್ಟ್. ಬಿಗ್ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಬಂದು ಶಿವಕುಮಾರ್ ಅವರು ಬಿಗ್ KGF ಇಷ್ಟೆಲ್ಲ ಹೇಳಿದ್ರಿ. ಹೂ ದುಂಬಿಯ ಕತೆ ಆ ಸಾಂಗ್ಸ್ ಅಂತೂ ಆಸಮ್ ಆಗಿದೆ, ತುರ್ರಾನು ಕೂಡ ತುಂಬ ಚೆನ್ನಾಗಿದೆ. ಬಟ್ ಮುರಳಿ ಮಾಸ್ಟರ್ ಬಗ್ಗೆ ಹೇಳಿರಲಿಲ್ಲ ನೀವು ಅಂತ ಮೇಡಮ್, ಕರೆಕ್ಟ್ ಅಲ್ವಾ ಸರ್? ತಪ್ಪು ಇದು ಮಾಡೋದು, ತಪ್ಪಿದು ತಪ್ಪೇ ಹೇಳ್ತೀನಿ ಸರ್ಗೆ. ಸರ್ ಅವಳೇ ಮಾಡಿದ್ರು 2 ಸಾಂಗ್ ಅವರೇ ಕೊರಿಯೋಗ್ರಾಫ್ ಮಾಡಿರೋದು ಸರ್ ಇವ್ರಿಗೆ. ಹೇಳಿ ಮೇಡಮ್ ಪ್ಲೀಸ್ ಮುರಳಿ ಮಾಸ್ಟರ್ ಬಗ್ಗೆ, ಯಾಕೆಂದ್ರೆ ಆ ಸಾಂಗ್ಸ್ ನೋಡಿದಾಗ ತುಂಬಾ ರಿಚ್ ಆಗಿ ಬಂದಿದೆ. ಇವ್ರಂತೂ ಬಿಡು ಸ್ಟಾರ್ಟಿಂಗ್ ಅಲ್ಲಿ ಯಾರು ಬರ ಒಂದು ಹೆಂಗೆ ಸರ್ ಅದು ಅದಂತೂ ಆಸಮ್ ಆಗಿದೆ ಸರ್. ಸೊ ಮುರಳಿ ಮಾಸ್ಟರ್ ಬಗ್ಗೆ ಹೇಳಿದ್ದಾರೆ. ರೋಪ್ ಅಂತ ಬಂದಾಗ ಸರ್ ನಾನು ಮುರಳಿ ಸರಿಗೆ ತುಂಬಾ ಕೇಳ್ತಿದ್ದೆ, ನಾನು ಆ ಥರ ರೋಪಲ್ಲಿ ಬರ್ತೀನಿ ಪ್ಲೀಸ್, ನನಗೂ ಲಾಸ್ಟ್ ಡೇ ಯಾರು ನಂಗೆ ಅದೊಂದು ಚಾನ್ಸ್ ಕೊಡಿ ಅಂತ. ಆಗ ಹೇಳ್ತಿದ್ರು, ಹೂ ನೀವು ದುಂಬಿ ರೊಟೇಟ್ ಆಗ್ತಾ ಇರಬೇಕು, ಬೇಡ ನೆಕ್ಸ್ಟ್ ಸಾಂಗಲ್ಲಿ ಮಾಡೋಣ, ನೆಕ್ಸ್ಟ್ ಫಿಲಮಲ್ಲಿ ಮಾಡೋಣ ಅಂತ. ವೆರಿ ಮಚ್ ಲೈಕ್ ಏನಂತಾರೆ ಕ್ರಿಯೇಟಿವ್ ವರ್ಕ್ ಅಂತ ಬಂದಾಗ ನೋಡಿದೆ ಸರ್ ಒಂದು ಬಬಲ್ಸ್ ಅದಂತೂ ಅದು ಯಾರು ಯೂಸ್ ಮಾಡಿಲ್ಲ ಗೊತ್ತಾ, ನಮ್ಮ ಹಾಡಲ್ಲೇ ಫಸ್ಟ್. ಯಾವ ಸಿನಿಮಾದಲ್ಲೂ ಕೂಡ ಯೂಸ್ ಮಾಡಿಲ್ಲ. ಅದಂಗೆ ಸರ್, ಅದು ಆ ಥರದ್ದು ಕಾನ್ಸೆಪ್ಟ್ ಅಲ್ಲಿ ಹೆಂಗೆ ಬಂತು? ಭಟ್ರ ತಲೆದ ಅಥವಾ ಮುರಳಿ ಸರ್?
ಅಫ್ಕೋರ್ಸ್ ಐ ಥಿಂಕ್ ಯೋಗರಾಜ್ ಸರ್ ಅದೆಲ್ಲೋ ನೋಡಿರ್ತಾರೆ. ಸರ್ದು ಏನಂದ್ರೆ ತುಂಬಾ ಈ ತರ ಎಕ್ಸ್ಪೆರಿಮೆಂಟಲ್ ನೋಡ್ತಾ ಇರ್ತಾರೆ. ಯಾವಾಗ ಈ ಲವ್ಸ್ ಪ್ಲೇಯಿಂಗ್ ಚೆಸ್, ಆಮೇಲೆ ಈ ತರ ಎಕ್ಸ್ಪೆರಿಮೆಂಟಲ್ ಏನಾದ್ರು ಸಿಗ್ತಾ ಇದ್ರೆ ಹಗ್ಗ ಹೆಂಗ್ ಕಟ್ಬಿಟ್ಟು ಇಲ್ಲೆಲ್ಲೋ ಟ್ರೈ ಮಾಡಿ ಅದನ್ನ ಅನ್ಕೊಂಡು. ಸೊ ಅದೆಲ್ಲ ಇರ್ಬೇಕಾದ್ರೆ ಅವರು ಇದನ್ನ ಹಾಕೋಣ, ಇದನ್ನ ಯೂಸ್ ಮಾಡೋಣ, ಯಾರು ಯೂಸ್ ಮಾಡೋಣ, ಅವೆಲ್ಲ ತುಂಬಾ ಇರುತ್ತೆ ಸರ್ಗೆ. ಬಟ್ ಅದನ್ನ ನಾವು ಯೂಸ್ ಮಾಡಿರೋದು ತುಂಬಾ ಚೆನ್ನಾಗಿ ಮುರಳಿ ಸರ್ ಯೂಸ್ ಮಾಡಿದ್ದಾರೆ. ಕೊರಿಯೋಗ್ರಫಿ ನನಗೆ ಅದೇ ಒಂದು ಡಾನ್ಸ್ ಕೊರಿಯೋಗ್ರಫಿಯಿಂದ ಬಂದಾಗ ಅವ್ರು ಸ್ಟೆಪ್ಸ್ ಮಾಡಿಬಿಟ್ಟು ಆಂಗಲ್ಸ್ ಇರ್ತಾರೆ. ಬಟ್ ಈ ತರ ಹೂದುಂಬಿಲಿ ಎಕ್ಸ್ಪೆರಿಮೆಂಟಲ್ ಹಾರದಾಗ್ಲಿ, ಕ್ಲೋಸ್ ಶಾಟ್ಸ್, ನನಗೆ ಆ ಕಾಂಪೋಸಿಷನ್ ಇದೆಯಲ್ಲ, ಇಟ್ಸ್ ಸಚ್ ಅ ಟ್ರಿಕಿ ಥಿಂಗ್. ನಾವು ಎಲ್ಲೆಲ್ಲೋ ಏನೇನೋ ತಗೊಳ್ತಾರ ಅವರು, 4 ಸೆಕೆಂಡ್ 10 ಸೆಕೆಂಡ್, ನನಗೆ ಅದು ಎಲ್ಲೋಗುತ್ತೆ ಹಾಡಲ್ಲಿ ಅಂತ ಗೊತ್ತಿರಲ್ಲ. ಬಟ್ ಸೋ ಬ್ಯೂಟಿಫುಲಿ ಡನ್. ಆಮೇಲೆ ಫನಿ ಥಿಂಗ್ಸ್ ಅಂದ್ರೆ ವಿ ಬಿಕಮ್ ವೆರಿ ಕ್ಲೋಸ್. ನಾವು ತುಂಬಾ ಫ್ರೆಂಡ್ಸ್ ಆಗ್ಬಿಟ್ಟಿವಿ ಬರ್ತಾ ಬಿಕಾಸ್ ಹಿ ಗಾಟ್ ವೆರಿ ಕಂಫರ್ಟಬಲ್. ಅವ್ರು ಯಾವಾಗಲೂ ಮಾನಿಟರಿಂಗ್ ಇದ್ರೆ ನಾನು ಹಿಂದೆ ನಿಲ್ತಾ ಇದ್ದೆ, ನೋಡ್ರಿ ಏನ್ ಮಾಡಿದಾರೆ ಗುರು ಅಂತ ಹೇಳೋರು. ನಾನು ಬ್ಯಾಕ್ ಶಾಟ್, ತಲೆ ಮಾತ್ರ ಕಾಣಿಸ್ತದೆ ಬ್ಯಾಕ್. ನಾನು ಇವ್ರು ಹೆಂಗ್ ಹೇಳ್ತಾ ಇರ್ತೀನ ಅಂತ, ನಾನು ಏನ್ ಮಾಡಿದಾರೆ ಗುರು ಅಂತ ಹೇಳ್ತಾರ, ಏನ್ ಮಾಡಿದವ್ರು ಗುರು ಇವರು ಅಂತ. ನಾನು ಸರ್ ನನ್ನ ಮುಖ ನೋಡ್ಕೊಂಡು ಹೇಳಿ ನೀವು ಎಕ್ಸಾಕ್ಟ್ಲಿ ಯಾವ ಕಾಂಟೆಕ್ಸ್ಟ್ ಹೇಳ್ತೀರಾ ಅಂತ. ಸೊ ಇಟ್ ವಾಸ್ ವೆರಿ ಫನಿ. ಇವ್ರು ಮಾಡಕ್ಕೆ ಬರಲ್ಲ ಅಂತ ಹೇಳ್ತಾ ಇರಾ, ಅದು ಇಷ್ಟು ಚೆನ್ನಾಗಿ ಮಾಡ್ತಾರಲ್ಲ. ಒಂದ್ ಲೈನ್ ಯೂಸ್ ಮಾಡ್ತಿದ್ರು ಹಿಂಗೆ, ನಾವೆಲ್ಲ ಕುತ್ಕೊಂಡು ಮಾನಿಟರ್ ನೋಡ್ತೀವಿ, ಯಾರು ಇವರು ಮುರಳಿ ಸರ್. ಕ್ಲೋಸ್ ಅಪ್ ಶಾರ್ಟ್ಸ್ ಅಲ್ಲಿ ನಾವೆಲ್ಲ ನಾನು ಸುಮ್ಮನೆ ಹಿಂಗೆ ಕುತ್ಕೊಂಡು ನೋಡ್ತಾ ಇರ್ತೀವಿ, ಏ ಯಾರು ಇವರು, ಎಲ್ಲಿಂದ ಬಂದ್ರು ಇವರು, ಯಾರು ಇವರು ಸರ್ ಯಾವ ಕಾಂಟೆಕ್ಸ್ಟ್ ಇಲ್ವಾ ಅನ್ನೋ ನಮಗ್ ಕನ್ಫ್ಯೂಷನ್ ಅವಾಗ. ಬಟ್ ಈಸ್ ತುಂಬಾ ಫನಿ, ಫ್ಯಾಂಟಾಸ್ಟಿಕ್. ಐ ಡೋಂಟ್ ನೋ, ಇದು ನಾವು ಹೇಳ್ತೀವಿ ಬಟ್ ನಿಜವಾಗ್ಲೂ ಹಂಗೆ ಇತ್ತು. ಸರ್ ಈಗ ಈ ಸಿನಿಮಾ ಸಾಂಗ್ಸ್ ರಿಲೀಸ್ ಆದಮೇಲೆ ಈಗಾಗಲೇ ಯೂಟ್ಯೂಬಲ್ಲಿ ತುಂಬ ಚೆನ್ನಾಗಿ ಓಡ್ತಾ ಇದೆ. ಎಷ್ಟು ಚೆನ್ನಾಗಿ ಹುಡುಗಿ ಪ್ರಪೋಸ್ ಮಾಡಿದೆ ಸರ್? ಅಯ್ಯೋ ಇಲ್ಲ ಸರ್, ನನಗೆ ಅಂತ ಈ ಥರ ಸಿನಿಮಾ ಸಿಗೋ ಅದೃಷ್ಟಗಳಿದೆ, ಬಟ್ ಅಂತ ಅದೃಷ್ಟಗಳು ಕಡಿಮೆ. ಅಲ್ಲ ನಿಜ ಹೇಳಿ ಸ್ವಲ್ಪ. ಅಯ್ಯೋ ನಾನು ಯಾವತ್ತಿಗೂ ಎಂದೆಂದಿಗೂ ಸತ್ಯವನ್ನೇ ಹೇಳೋದು. ಅಲ್ಲ ಒಂದಷ್ಟು ಜನ ಹುಡುಗಿರೆಲ್ಲ ಬಂದ್ಬಿಟ್ಟು ನಿಮ್ಮ ಹತ್ರ ಫೋಟೋ. ಇಲ್ಲ ಸರ್, ಇವಾಗ ಏನೋ ಹಂಗೆಲ್ಲ ಹಂಗಾಗಿರುತ್ತೆ. ಬಟ್ ಅಷ್ಟೇ, ಅದು ನನ್ನ ಅಕ್ಕನೋ ತಂಗಿನೋ ಏನೋ ಹಂಗೆ ಅನ್ಕೊಂಡು ಬಂದಿರ್ತಾರೆ. ಅದ್ ಬಿಟ್ಟು ನಾನು ಇನ್ಸ್ಟಾಗ್ರಾಮ್ ಎಲ್ಲ ನನ್ನ ಹತ್ರನೇ ಇರಲ್ಲ. ನನಗೆ ಬರಲ್ಲ ಅದು ಕರೆಕ್ಟ್. ಸೊ ನಾನು ಕೊಟ್ಬಿಟ್ಟಿದ್ದೀನಿ, ಯಾರೋ ಒಬ್ರು ಕರೆಕ್ಟಾಗಿ ಯೂಸ್ ಮಾಡಿದ್ರೆ ಹೇಳ್ಕೊಡ್ತಾರೆ. ಅಂದ್ರೆ ಯಾರಿಗೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಒಬ್ಬ ಹುಡುಗನಿಗೆ ಕೊಟ್ಟಿದ್ದೀನಿ, ಅವ್ನು ಮ್ಯಾನೇಜ್ ಮಾಡ್ತಾ ಇದ್ದಾನೆ. ಮೇಡಮ್ ಇಲ್ಲ ಸರ್, ನಿಮಗೆ ಈ ಸಾಂಗ್ಸ್ ನೋಡಿದಾಗ, ಸಾಂಗ್ಸ್ ರಿಲೀಸ್ ಆದಾಗ ಏನಾದರೂ ಒಂದಷ್ಟು ಅವಕಾಶಗಳು ಅಥವಾ ನಿಮ್ಮನ್ನು ಯಾರಾದರೂ ಹುಡುಗರು ವಾವ್ ಮೇಡಮ್ ಹೆಂಗಿದಾರಪ್ಪ, ರಾಶಿ ಮೇಡಮ್ ಹೆಂಗಿದ್ದಾರೆ, ನನಗೆ ಫೋನ್ ಮಾಡಿದ್ರು, ಮೇಡಮ್ ನಂಬರ್ ಸಿಗುತ್ತಾ ಅಂತ. ಇಡಾ ಫೋನ್ ಅಂತ ನಾನು. ಇಲ್ಲ ಸರ್. ಯಾವ್ದಾದ್ರು ಬಂದಿದೆಯಾ ಮೇಡಮ್ ಆ ಥರ ಆಫರ್ಗಳು? ಇಲ್ಲ ಸರ್, ಆ ಥರ ಎಲ್ಲ ಯಾವುದು ಬಂದಿಲ್ಲ. ಓಕೆ. ಬಟ್ ನಾವು ನಿನ್ನೆ ಒಂದು ಪಬ್ಲಿಕ್ ಇವೆಂಟ್ ಹೋದ್ವಿ ಈ ಥರ. ಯಾವ್ದು ನೆಲಮಂಗಲ ಹತ್ರ ಸಿದ್ಧಲಿಂಗ ಸ್ವಾಮಿ, ಶ್ರೀ ಸಿದ್ಧಲಿಂಗ ಸ್ವಾಮಿ ಅವ್ರದ್ದು ಸ್ಕೂಲ್, ಪ್ರೈಮರಿ ಸ್ಕೂಲ್. ಅಲ್ಲಿ ಇಷ್ಟು ಮಕ್ಕಳು, ಇಷ್ಟು ಹೆಣ್ಮಕ್ಳಿದ್ರು, ಒಂದಷ್ಟು ಗಂಡು ಮಕ್ಳಿದ್ರು. ಆ ರೆಸ್ಪಾನ್ಸ್ ನೋಡಿದ್ಮೇಲೆ ನಿಜವಾಗ್ಲೂ ನನಗೆ ಅನಿಸ್ತು, ಐ ವಾಸ್ ಲೈಕ್, ಐ ಥಿಂಕ್ ಆ ಇಂಟರಾಕ್ಷನ್ ಅಲ್ಲಿ ನಮಗೆ ಗೊತ್ತಾಗುತ್ತೆ ಏನು ನೀವು ಹೆಂಗೆ ರಿಸೀವ್ ಮಾಡ್ತಾರೆ. ಈಗ ನಾವು ಹೊಸಬ್ರಲ್ಲ, ನಮ್ಗಿನ್ನು ಅಂತ ಒಂದು ದೊಡ್ಡ ಕ್ರೌಡ್ ಮುಂದೆ. ಆಕ್ಚುಲಿ ನಾನು ಸೆಟ್ಟಲ್ಲಿ ನೋಡ್ತಾ ಇದ್ದೆ, ನಿಮ್ಮನ್ನು ಹಾಸ್ಪಿಟಲ್ ನೋಡ್ತಾ ಇದ್ದೆ, 4-5 ಜನ ಹೆಣ್ಮಕ್ಳು ಬಂದು ನಿಮ್ಮ ಹತ್ರ ಸೆಲ್ಫಿ ಗಿಲ್ಫಿ ತೆಗೆಸ್ಕೊಂಡು ಈಗಲೇ ಎಲ್ಲ ಶುರು ಮಾಡ್ಬಿಟ್ಟಿದ್ದಾರೆ. ಒಳ್ಳೇದು ಮಾಡಿ. ನಾನು ತುಂಬಾ ಶ್ರಮ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಎಷ್ಟು ಫ್ಯಾನ್ ಸಿಗ್ತಾರೋ ಅಷ್ಟು ಒಳ್ಳೇದು. ಇನ್ನೊಂದೇನಂದ್ರೆ ನಮ್ಗೆ ಇನ್ನೊಂದ್ ಸರ್ ಹೇಳ್ಕೊಡ್ರೆ, ನುಗ್ಗಬೇಕು. ನಾವು ಏನೇ ಮಾಡಿದ್ರು ನಾವು ಕಾಯಬಾರ್ದು, ನಾವು ಮುಂದೆ ಹೋಗ್ತಾ ಇರ್ಬೇಕು. ಅದು ಸರಿನೋ ತಪ್ಪೋ, ಅದು ಇವಾಗ ಅದನ್ನ ಹೇಳೋರು ಎಷ್ಟು ಜನ ಇಲ್ಲ, ಬಟ್ ನಮ್ಗೆ ಅದು ಹೆಲ್ಪ್ ಆಗುತ್ತೆ. ನಾವು ನುಗ್ತಾ ಇರ್ಬೇಕು, ನಾವು ಏನ್ ಹೇಳ್ತೀವಿ ಏನ್ ಮಾಡ್ತೀವಿ ಅಂದ್ರೆ. ಯಾಕಂದ್ರೆ ನಮಗೆ, ನಾವು ಹೊಸಬ್ರು, ನಮಗೆ ಅಂತ ಬ್ಯಾಕ್ ಗ್ರೌಂಡ್ ಇಲ್ಲ. ನಮ್ಮನ್ನ ಮುಂದೆ ಹಿಂಗೆ ಪುಷ್ ಮಾಡಿ ಕಿರುತಾರೆ ಶಶಿಕುಮಾರ್ ಅವ್ರು ಕಿರುತಾರೆ ರಂಗಭೂಮಿ ಅವರು. ಬಟ್ ನಾವು ಮಾಡ್ತಾ ಇರೋ ಒಂದು ಲೆವೆಲ್ ಅಲ್ಲಿ, ನಾವು ಮಾಡ್ತಾ ಇರೋ ಈ ಸ್ಪೇಸ್ ಅಲ್ಲಿ ನಮ್ಗೆ ಬೇರೆ ತರನೇ ಸಪೋರ್ಟ್ ಬೇಕು, ಒಂದು ಮಾಸ್ ಸಪೋರ್ಟ್ ಬೇಕು. ಅದು ಮಾಡ್ಬೇಕು ಅಂದ್ರೆ ನಾನು ಪ್ರಮೋಟ್ ಮಾಡ್ಕೊಬೇಕು. ನನಗೊಂದು ಹಿಂದೆ ಒಂದು 10-20 ಜನ ಇಲ್ಲ ಹಂಗೆ ಇದ್ ಮಾಡೋದಕ್ಕೆ. ಸೊ ನಾನು ಅದಕ್ಕೆ ಅಲ್ಲ, ನಾನು ಈಗ ಪ್ರತಿಯೊಬ್ರು ಕೂಡ ನಿಮ್ಮ ಬಗ್ಗೆ ಹೇಳೋದೇನಂತಂದ್ರೆ, ತುಂಬ ಶ್ರಮ ಪಡುವಂತಹ ವ್ಯಕ್ತಿ, ಒಳ್ಳೆ ಫ್ಯೂಚರ್ ಇದೆ. ಯಾಕೆಂದರೆ ಅಲ್ಲಿ ಪ್ರೆಸ್ ಮೀಟಲ್ಲಿ ಪ್ರತಿಯೊಬ್ಬರು ಕೂಡ ಪರವಾಗಿಲ್ಲಪ್ಪ ಹುಡುಗ ಚೆನ್ನಾಗಿ ಮಾಡ್ತಾನೆ, ತುಂಬ ಎಫರ್ಟ್ ಆಗಿ ಕೆಲಸ ಮಾಡ್ತಾರೆ, ಆ ಥರದ ಮಾತುಗಳೇ ಬಂದಿದೆ. ಸೊ ಇದೇ ಒಂದು ಅಂದರೆ ಇದೇ ಥರದ್ದು ಒಂದು ಸಿನಿಮಾಗಳನ್ನ ಮಾಡ್ತಾರೆ, ಅಥವಾ ಒಂದು ಆ್ಯಕ್ಷನ್ ಲುಕ್ಕು ಆ ರೀತಿಯಾಗಿ
ಕಾಣಿಸ್ಕೊಳಕ್ಕೆ ಇಷ್ಟ ಆ ಟೈಮ್ಗೆ ಅದೇನು ಕಾಣುತ್ತೆ, ನಾನು ಇನ್ನೂ ಚಿಕ್ಕ ಹುಡುಗ, ನನಗೆ ಇವಾಗ್ಲೇ ಗಡ್ಡ ಎಲ್ಲ ಬಿಟ್ಕೊಂಡು ಹಿಂಗೆಲ್ಲ ಕೂದಲು ಮಾಡಿಕೊಂಡು ಇವಾಗಲೇ ಒಂದು ಬೇಡ ಅಂತ ನನಗೆ ಇವಾಗ ಈಗಿನ ಟೈಮಲ್ಲಿ ಒಂದು ಸಿನಿಮಾ ಇದೇ ಥರದ್ದು ಮಾಡೋಣ. ಒಂದು 10 ಸಿನಿಮಾ ಅಂತ ಅಲ್ಲ, ಅಫ್ಕೋರ್ಸ್ ನೆಕ್ಸ್ಟ್ ಆ್ಯಕ್ಷನ್ ಅಂದರೆ ಹಂಗೆ ಇರಬೇಕು ಅಂತ ಹೇಳಿ ಐ ವಾಂಟ್ ಟು ಡೂ ಆ್ಯಕ್ಷನ್. ನಾನು ಟೈಗರ್ ಶ್ರಾಫ್ ಆ್ಯಕ್ಷನ್ ಮಾಡ್ತಾನೆ, ಋತಿಕ್ ರೋಷನ್ ಆ್ಯಕ್ಷನ್ ಮಾಡ್ತಾರೆ, ಹಾಗಂತ ಸೇಮ್ ಅದೇ ಥರ ಕಾಣ್ತಾ ಇದ್ರಿ. ಐ ವಾಂಟ್ ಟು ಡೂ ಆ್ಯಕ್ಷನ್, ಬಟ್ ಅದ್ರ ಜೊತೆ ಒಂದು ಕ್ಯೂಟ್ನೆಸ್, ನೈಸ್ನೆಸ್, ಸ್ವೀಟ್ನೆಸ್, ನಮ್ಮನೆ ಹುಡುಗ ಅಂತ ಅನಿಸ್ತದೆ. ಮೇನ್ಲಿ ನನಗೆ ಎಲ್ಲಾರ ಮನೇಲೂ ಈ ಹುಡುಗ ನಮ್ಮನೆಯವನು ಅಂತ ಅನಿಸ್ತು. ನನಗೆ ಅಷ್ಟು ರೀಚ್ ಆದರೆ ಸಾಕು. ಓಕೆ ಮೇಡಮ್, ತಮ್ಮ ಮುಂದಿನ ಪ್ರಾಜೆಕ್ಟ್ಗಳ ಬಗ್ಗೆ ಕೇಳೋದಾದ್ರೆ ಯಾವ್ದಾದ್ರು ಸಿನಿಮಾಗಳೆಲ್ಲ ಲೈನಪ್ ಆಗಿದೆಯಾ? ಮಾಡ್ತಾ ಇದ್ದೀನಿ ಸರ್ ಇನ್ನೊಂದು ಹೊಸ ಟೀಮ್ ಜೊತೆ, ಅದು ಒಂದು ಒಳ್ಳೆ ಸ್ಟೋರಿ. ಇನ್ನು ಮಿಕ್ಕಿದೆಲ್ಲ ಸ್ಟೋರೀಸ್ ಕೇಳ್ತಾ ಇದ್ದೀನಿ, ನೋಡೋಣ. ಈಗ ಫಸ್ಟು ಇಟ್ಸ್ ದ ಬೇಬಿ ಮನದ ಕಡಲು. ಓಕೆ. ಅಲ್ಲ ಮೇಡಮ್, ಈಗ ಫ್ರೀ ಟೈಮಲ್ಲಿ ನೀವು ಏನು ಮಾಡ್ತೀರಿ ಮೇಡಮ್ ಮನೇಲಿ? ಆ್ಯಕ್ಚುಲಿ ನಾರ್ಮಲಾಗಿ ಸಿನಿಮಾ ಶೂಟಿಂಗ್ ಇಲ್ಲ ಅಂತಂದರೆ ಅಥವಾ ಏನು ಕೆಲಸ ಇಲ್ಲ ಅಂದರೆ ನಾರ್ಮಲಾಗಿ ಏನು ಬುಕ್ ಓದ್ತೀರಾ ಅಥವಾ ಯಾವ ಥರ ಹೆಂಗೆ? ಫಸ್ಟ್ ಇಟ್ಸ್ ಲೈಕ್ ಕುಕ್. ನಂಗೆ ಕುಕಿಂಗ್ ಅಂದರೆ ತುಂಬ ಇಷ್ಟ. ನಾನು ಕುಕ್ ಏನೇನು ಮಾಡ್ತೇನೆ, ಮಾಡ್ತೀರಿ? ನಾನೆಲ್ಲ ಮಾಡ್ತೇನೆ ಸರ್. ಮಟನ್ ಒಂದು ಬಿಟ್ಟು ಓಕೆ. ನಾನು ತುಂಬ ಮಟನ್ ಬಿಟ್ಟೆಲ್ಲ ಮಾಡ್ತೀವಿ ಅಂತ. ನನ್ ಕುಕಿಂಗ್ ಅಂದರೆ ತುಂಬ ಇಷ್ಟ ಸರ್. ಅದೊಂದು ಟ್ರೈ ಮಾಡ್ತಾನೆ ಇರ್ತೀನಿ ಯಾವಾಗ್ಲೂ. ನನ್ನ ತಮ್ಮಂಗೆ ಮಾಡ್ಕೊಡೋದು, ನಮ್ಮ ಅಪ್ಪಂಗೆ ತುಂಬ ಇಷ್ಟ ನಾನು ಅಡುಗೆ ಮಾಡೋದು. ಬಿಟ್ಟರೆ ಜಿಮ್, ಡ್ಯಾನ್ಸ್. ಇವಾಗ ನಾನು ಬುಕ್ ಓದಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೋತಿದ್ದೀನಿ 2025 ಇಂದ. ಲೆಟ್ಸ್ ಸಿ ಅದು ಹೇಗೆ ಅಂತ. ಸೊ ಸರ್, ನೀವೇನು ಮಾಡ್ತೀವಿ ಸರ್ ಫ್ರೀ ಟೈಮಲ್ಲೆಲ್ಲ? ನಾನು ನಾಟಕಗಳು ನೋಡ್ತೀನಿ, ಥಿಯೇಟ್ರಿಗೆ ಹೋಗಿ, ಆಮೇಲೆ ಸಿನಿಮಾ ನೋಡ್ತೀನಿ. ಆದಷ್ಟು ಥಿಯೇಟ್ರಿಗೆ ಹೋಗಿ ಟೈಮ್ ಸಿಗ್ತಿದ್ರೆ ನಾನು ಮನೇಲಿ ಕೂತ್ಕೊಂಡು ಡೆಫಿನೆಟ್ಲಿ ಸಿನಿಮಾ ಅಂತೂ ಒಂದು ದಿವಸಕ್ಕೊಂದು ನೋಡ್ತೀನಿ. ಓಕೆ. ಅದು ಬಿಟ್ಟು ನನಗೆ ಒಂಚೂರು ಓದೋ ಅಭ್ಯಾಸ ಇದೆ, ಬರೆಯೋ ಅಭ್ಯಾಸ ಇದೆ. ನನ್ನ ಕಥೆಗಳು ಬಿಕಾಸ್ ನಾನು ಒಂದು ಸಿನಿಮಾ ಆಲ್ರೆಡಿ ಮಾಡಿದ್ದೀನಿ. ಅದು ಬಿಟ್ಟು ನನಗೆ ಏನೋ ಒಂದು ಬರೆಯೋದು, ಏನಾದರೂ ಒಂದು ಥಾಟ್ ಬಂದು ಇಷ್ಟೇ ಇದೆ. ಸಿನಿಮಾ ಜಗತ್ತಲ್ಲೇ ಮುಳುಗಿರ್ತೀನಿ, ಏನೋ ಒಂದು ಮಾಡ್ತೀನಿ, ಬಟ್ ಸಿನಿಮಾ ಜಗತ್ತಲ್ಲೇ ಮುಳುಗಿರ್ತೀನಿ. ಓಕೆ. ಅಲ್ಲ, ನಮ್ಮ ಒಂದು ವೀಕ್ಷಕರಿಗೋಸ್ಕರ ನೀವು ಯಾಕೆ ಇಲ್ಲಿ ಒಂದು ಸ್ಟೆಪ್ ಹಾಕ್ಬಾರ್ದು? ಯಾವ್ದು ಮಾಡೋಣ, ಅದ್ರಲ್ಲೇನು ತಪ್ಪಿಲ್ಲ. ಅಲ್ಲ ಮೇಡಮ್? ಓಕೆ ಸರ್, ಡನ್. ಯಾವ್ದು ಹೂದುಮ್ಮಿ ಮಾಡೋಣ? ಹೂದುಮ್ಮಿ ಮಾಡೋಣ. ಡನ್ ಸರ್. ಸುಡಬಹುದೇ ಅವನೊಬ್ಬ ಇರಬಹುದು. ಎಲ್ಲ ಲೈಕ್ ಫ್ರೀಡಮ್ ಟಿವಿ ವೀಕ್ಷಕರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಈ ವರ್ಷ ತುಂಬ ಒಳ್ಳೇದಾಗಲಿ, ಖುಷಿಯಾಗಿ ನಗ್ನಗ್ತಾ ಯಾವಾಗಲೂ ಚೆನ್ನಾಗಿರಿ. ಎಲ್ಲ ಫ್ರೀಡಮ್ ಟಿವಿ ವೀಕ್ಷಕರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲ ಈ ವರ್ಷ ಎಲ್ಲರಿಗೂ ಒಳ್ಳೇದಾಗಲಿ, ಒಳ್ಳೊಳ್ಳೆ ಸಿನಿಮಾ ಬರಲಿ, ಎಲ್ಲರೂ ಬಂದು ಸಿನಿಮಾ ನೋಡಿ ಥಿಯೇಟ್ರಲ್ಲಿ. ಅದು ಬಿಟ್ಟು ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ, ಮನೆಯವ್ರನ್ನ, ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ, ಎಲ್ಲ ಖುಷಿಯಾಗಿರಿ. ನೆಕ್ಸ್ಟ್ ಟೈಮ್ ಇಲ್ಲೇ ಬಂದು ಮತ್ತೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮತ್ತೆ ಹಿಂಗೆ ಹೇಳ್ತೀನಿ, ಎಲ್ಲ ಚೆನ್ನಾಗಿರಿ ಅಂತ. ಸರ್, ಕೊನೆಯದಾಗಿ ಸಿನಿಮಾ ಬಗ್ಗೆನೇ ನಾನು ಕೇಳ್ತೀನಿ, ಮನದ ಕಡಲು ಸಿನಿಮಾ ಬಗ್ಗೆನೇ ಕೇಳ್ತೀನಿ. ಈ ಸಿನಿಮಾ ಮೇ ಬಿ ಫೆಬ್ರವರಿ ಎಂಡ್ ಅನ್ಸುತ್ತಲ್ಲ ಸರ್? ಫೆಬ್ರವರಿ ಎಂಡಲ್ಲಿ ಸಿನಿಮಾ ಬರುತ್ತೆ. ಸಿನಿಮಾವನ್ನು ಪ್ರತಿಯೊಬ್ಬರು ಕೂಡ ವೀಕ್ಷಕರು ನೋಡಬೇಕು ಅಂತೇಳಿ ಅದು ನಿಮ್ಮ ಬಾಯಿಂದಲೇ ಹೇಳಬೇಕು. ಜೊತೆಗೆ ಈ ಸಿನಿಮಾ ಬಗ್ಗೆ ಫೈನಲಿ ನಿಮ್ಮ ಒಂದು ಅನುಭವ ಹೇಗಿತ್ತು? ಯಾಕೆಂದರೆ 3 ತಿಂಗಳು 4 ತಿಂಗಳು ಸಿನಿಮಾ ಶೂಟಿಂಗ್ ಆಗಿರುವಂಥದ್ದು. ಸೊ ಆ 4 ತಿಂಗಳ ಅನುಭವನ ನೀವು ಹೇಳ್ಬೇಕು ಸರ್, ಪ್ಲೀಸ್. ಸರ್, ಒಂದು ಮನದ ಕಡಲು ಬಗ್ಗೆ ಏನು ಹೇಳ್ತೀನಿ ಅಂದರೆ, ಯಾರ್ಯಾರು ಈ ಮೂವಿ ನೋಡ್ತಾರಲ್ಲ ಎಲ್ಲರೂ ಕನೆಕ್ಟ್ ಆಗ್ತಾರೆ ಸರ್. ಓಕೆ. ಈ ಎಲ್ಲರಿಗೂ ಆ ಸೀನ್ ಹೇಗೆ ಅಂತಾನೆ, ನನ್ನ ಲೈಫಲ್ಲಿ ಈ ಥರ ಏನೋ ಸೀನ್ ನಡೀತಿದೆ, ನಾನು ಈ ಸಿಚುವೇಶನ್ ಇದ್ದರೆ ನಾನು ಹೇಗೆ ಹ್ಯಾಂಡಲ್ ಮಾಡ್ತೀನಿ ಅನ್ನೋ ಥರ ಒಂದು ಎಲ್ಲರ ಲೈಫಲ್ಲಿ ನಡೆಯೋಂಥ ಸ್ಟೋರಿ ಅದು. ಆ್ಯಂಡ್ ಟ್ರಯಾಂಗಲ್ ಲವ್ ಸ್ಟೋರಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಲವ್ ಸ್ಟೋರಿಲಿ ಒಂದು ಎಮೋಷನ್ ಇದೆ,
ಒಂದು 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 ಒಳ್ಳೆ ಮೆಸೇಜ್ ಇದೆ ಆಡಿಯನ್ಸ್ಗೆ. ಸೊ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಅಂತ ಹೋದ್ರೆ ಸರ್, ನನಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ, ತುಂಬ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಇಟ್ಸ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ನಾನು ಈ ಟೀಮಲ್ಲಿ ಏನು ಕಲ್ತಿದ್ದೀನಿ ಅಲ್ಲ ಸರ್, ನನ್ನ ಲೈಫಲ್ಲಿ ಯಾವಾಗಲೂ ಕ್ಯಾರಿ ಮಾಡ್ತೀನಿ ಅನ್ನೋ. ಯಾವುದೇ ಮೂವಿ ಆಗಿರಲಿ, ನಾನು ತುಂಬ ಸೈಲೆಂಟ್, ಮಾತಾಡೋದು ಕಲಿತೆ. ಈ ಸಿನಿಮಾ ಬಗ್ಗೆ ಹೇಳ್ಬೇಕಾದ್ರೆ ತುಂಬ ಎಮೋಷನ್ ಆಗ್ತಾ ಇದೆ. ನನಗೆ ತುಂಬ ಇಷ್ಟ ಸರ್. ಲೈಕ್ ಈ ನನ್ನ ಕ್ಯಾರೆಕ್ಟರ್ ಆಗಿರಲಿ, ಈ ಸೆಟ್ ನನ್ನ ಲಾಸ್ಟ್ ಡೇ ಟೈಮಲ್ಲೂ ಕೂಡ ನನಗೆ ತುಂಬ ಬೇಜಾರಾಯಿತು, ಇಷ್ಟು ಬೇಗ ಮುಗ್ದೈತೆ. ಆಬ್ವಿಯಸ್ಲಿ ಇನ್ನೊಂದು ವರ್ಷ ಆಗಬೇಕು ಅಂತಲ್ಲ ಅಂದರೆ ಪ್ರೊಡ್ಯೂಸರ್ ಕತೆ ಏನಂಗಾರೆ ಆಗಲ್ಲ ಸರ್. ಆ ಟೀಮ್ ಇದೆ ಅಲ್ಲ, ನಾವು ಒಂದು ಟೀಮ್ ಜೊತೆ ನಂಗೆ ಇಷ್ಟೊಂದು ಎಮೋಷನ್ ಏನಕ್ಕೆ ಅಂತಂದರೆ ಅಷ್ಟು ಒಳ್ಳೆ ಟೀಮ್ ಸರ್, ತುಂಬ ಕಲಿಯೋಕೆ ಸಿಗುತ್ತೆ. ಸೊ ಆ ಟೀಮ್ನ ಮಿಸ್ ಮಾಡ್ಕೋತೀನಿ ಅಲ್ಲ ಅಂತ ಅನ್ನೋ ಒಂದು ಬೇಜಾರು. ಆ್ಯಂಡ್ ಫೆಬ್ ನಮ್ಮ ಮೂವಿ ರಿಲೀಸ್ ಆಗ್ತಿದೆ, ಎಲ್ಲರೂ ಬಂದು ಥಿಯೇಟರಲ್ಲಿ ನೋಡಿ. ನಿಮ್ಮ ಮನೆ ಮಕ್ಕಳು ಅಂತ ನಮ್ಮನ್ನ ಲೈಕ್ ಅಷ್ಟೊಂದು ಪ್ರೀತಿ ಕೊಡಿ ನಮಗೆ, ನಮ್ಮ ಟೀಮಿಗೆ ನಿಮ್ಮ ಸಪೋರ್ಟ್, ಆಶೀರ್ವಾದ ಎಲ್ಲ ಬೇಕು. ಥ್ಯಾಂಕ್ ಯು. ಮನದ ಕಡಲು. ನನಗೆ ಯಾವಾಗಲೂ ಮಕ್ಕಳಿಗೆ ಸಿನಿಮಾ ಇಷ್ಟ ಆಗಬೇಕು ಅಂತ ನನಗೆ ಯಾವಾಗಲೂ ಒಂದು ಆಸೆ. ಆ ಥರ ಒಂದು ಕಾನ್ಸೆಪ್ಟ್ ಬರಬೇಕು, ಆ ಥರ ಒಂದು ಸಿನಿಮಾ ಬರಬೇಕು. ಯಾವ ಮಕ್ಕಳು ಹೇಳ್ಬೇಕು, ಅಪ್ಪ ಅಮ್ಮ ಹೋಗೋಣ ಬನ್ನಿ ಸಿನಿಮಾ, ಈ ಸಿನಿಮಾ ನೋಡಲೇಬೇಕು, ನಮಗೊಬ್ಬ ಹೀರೋ ಬಂದೆ, ನಮಗೊಬ್ಬರು ಹೀರೋಯಿನ್ ಇದ್ದಾನೆ, ಅದು ಕಡಿಮೆ ಇದೆ. ಸೊ ಈ ಸಿನಿಮಾ ಅದು ಹಾಗೇ ಆಗುತ್ತೆ ಅನ್ನೋದು ನನ್ನ ಗ್ಯಾರಂಟಿ. ಇದು ಒಂದು ಲವ್ ಸ್ಟೋರಿ ಆಗಿದೆ, ಅದು ಬಿಟ್ಟು ಇದರಲ್ಲಿರುವಂಥ ಒಂದು ಅಡ್ವೆಂಚರ್ ಆಗಲಿ, ಇದರಲ್ಲಿ ಹೇಳುವಂಥ ಒಂದು ಮೆಸೇಜ್ಗಳಿದೆಯಲ್ಲ, ಇದು ಮಕ್ಕಳು ತುಂಬ ಇಷ್ಟ ಆಗುತ್ತೆ, ಯುವಕರಿಗೆ ತುಂಬ ಇಷ್ಟ ಆಗುತ್ತೆ. ಲವ್ ಸ್ಟೋರಿ ಎನಿವೇಸ್ ಕಾಲೇಜ್ ಗೋಯಿಂಗ್ ಯೂತ್ಗೆಲ್ಲ ಇದೆ. ಆಮೇಲೆ ಅಪ್ಪ ಅಮ್ಮ ಬರೋರಿಗೆ ಆ ಜನ್ರೇಷನ್ವರೆಗೂ ಒಂದು ಅವ್ರಿಗೆ ಹಿಡಿಸೋವಂಥ ಒಂದು ಮೆಸೇಜ್ ಇದೆ. ಸೊ ಇಟ್ಸ್ ಅ ಗ್ರೇಟ್ ಯೂನಿವರ್ಸಲ್ ಪ್ಯಾಕೇಜ್. ಸೊ ನನಗೆ ಆ ಕಾನ್ಫಿಡೆನ್ಸ್ ಇದೆ, ಬಂದು ನೋಡೋರಿಗೆ, ಎಸ್ಪೆಷಲಿ ಮಕ್ಕಳಿಗೆ, ದೇ ಗೋನ್ ಎಂಜಾಯ್. ಆ್ಯಂಡ್ ಮಕ್ಕಳಿಗೆ ಒಬ್ಬ ಹೀರೋ ಬೇಕು ಅಂತ ನನಗೆ ಯಾವಾಗಲೂ ಅನಿಸಿತ್ತು. ಆ್ಯಂಡ್ ಐ ರಿಯಲಿ ಫೀಲ್ ಲೈಕ್, ಯಾಕಂದರೆ ಮುಂದೆ ಹೋಗಿ ಅವರೇ ಅವ್ರ ಫ್ಯಾನ್ಸ್ ಆಗೋದು, ಪ್ರಮೋಟ್ ಮಾಡೋದು. ಆ್ಯಂಡ್ ಐ ಫೀಲ್ ಲೈಕ್ ದಿಸ್ ಎಕ್ಸಾಕ್ಟ್ಲಿ ದಟ್ ಆಪರ್ಚುನಿಟಿ. ಇಂಥ ಒಂದು ಕಾನ್ಸೆಪ್ಟ್, ಇಂಥ ಒಂದು ಕ್ಯಾರೆಕ್ಟರ್, ನನ್ನ ಕ್ಯಾರೆಕ್ಟರ್ ಹಾಗೆ ಇದೆ, ಇಟ್ ವಿಲ್ ರಿಲೇಟ್ ಟು ಅ ಲಾಟ್ ಆಫ್ ಯಂಗ್ಸ್ಟರ್ಸ್. ಸೊ ನನಗೆ ಕಾನ್ಫಿಡೆನ್ಸ್ ಇದೆ, ಬಟ್ ಅದನ್ನು ನೋಡಬೇಕು, ನೀವು ಬರಬೇಕು, ಸಿನಿಮಾ ನೋಡಬೇಕು. ಇಲ್ಲ, ಖಂಡಿತವಾಗ್ಲೂ ಈ ಸಿನಿಮಾ 100% ಸಕ್ಸಸ್ ಆಗುತ್ತೆ, ನೋ ಡೌಟ್. ಅದರಲ್ಲಿ ನೀವು ಯಾವುದೇ ಸಂಶಯ ಇಟ್ಕೊಳಕ್ ಹೋಗ್ಬೇಡಿ. ಫ್ರೀಡಮ್ ಟಿವಿಯಿಂದ ನಮಗೆ 100 ಜನ ಬಂದು ಸಿನಿಮಾ ನೋಡ್ತಾರೆ ಅಂತ. ಸಿನಿಮಾದ 2 ಹಾಡುಗಳು ತುಂಬಾ ಅದ್ಭುತವಾಗಿ ಬಂದಿದೆ, ಇನ್ನೂ ಕೂಡ 4 ಹಾಡುಗಳಿದೆ ಅನ್ಸುತ್ತೆ. ಸೊ ಸಿನಿಮಾ ಕಥೆನೂ ಕೂಡ ತುಂಬಾ ಚೆನ್ನಾಗಿದೆ. ಯಾಕೆಂದ್ರೆ ಭಟ್ರು ಹೇಳ್ತಾ ಇದ್ರು, ಭಟ್ರು ನಾನು ಪರ್ಸನಲ್ ಮಾತಾಡ್ತಿರ್ಬೇಕಾದ್ರೆ ಭಟ್ರು ಹೆಂಗಿದೆ ಸಿನಿಮಾ ಅಂತ ಕೇಳಿದಾಗ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ರು. ಸೊ ಸಿನಿಮಾ ಸಕ್ಸಸ್ ಆಗಲಿ, ನೀವು ಕೂಡ ನೀವು ಅಂದ್ಕೊಂಡಂತೆ ನೀವೇನು ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಗಳಿದಾವಲ್ಲ ಅವೆಲ್ಲವೂ ಕೂಡ ಸಕ್ಸಸ್ ಆಗಲಿ, ಜೊತೆಗೆ ಒಳ್ಳೇದಾಗಲಿ ನಿಮಗೆ. ಸಂಕ್ರಾಂತಿ ಹಬ್ಬ ನಿಮಗೆ ಒಂದು ಒಳ್ಳೇದು ಮಾಡಲಿ. ಮನದ ಕಡಲು ಆ ಒಂದು ಸಿನಿಮಾ ಮೂಲಕ ಇಂಡಸ್ಟ್ರಿಲಿ ನೀವು ಕೂಡ ಒಂದು ಅಸೆಟ್ ಆಗಬೇಕು ಅಂತ ನಾನು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಿಷ್ಟು ಮನದ ಕಡಲು. ಅವರು ನಮ್ಮ ಜೊತೆ ಮಾತನಾಡಿರುವಂತಹ ಮಾತುಗಳು. ಇಲ್ಲಿ ಒಂದು ವಿಚಾರವನ್ನು ಹೇಳಲೇಬೇಕಾಗುತ್ತೆ. ಯೋಗರಾಜ್ ಭಟ್ರು ಸಿನಿಮಾ ಮಾಡ್ತಾರೆ ಅಂತಂತಂದರೆ ಆ ಸಿನಿಮಾದಲ್ಲಿ ಒಂದಷ್ಟು ಮೆಸೇಜ್ ಇದ್ದೇ ಇರುತ್ತೆ, ಜೊತೆಗೆ ಒಂದೊಳ್ಳೆ ಕಂಟೆಂಟ್ ಕೂಡ ಇದ್ದೇ ಇರುತ್ತೆ. ಸೊ ಮುಂಗಾರು ಮಳೆ ಅದು ತುಂಬ ಎಲ್ಲೋ ಒಂದು ಕಡೆ ಆ ಸಿನಿಮಾ ಬಂದಾಗ ಇಂಡಸ್ಟ್ರಿ ಕಂಪ್ಲೀಟಾಗಿ ತುಂಬ ಬೇರೆ ಥರ ಒಂದು ಕೆಟ್ಟ ಪರಿಸ್ಥಿತಿಲಿತ್ತು. ಅಂದರೆ ಯಾವ ಸಿನಿಮಾಗಳು ಬಂದಂಥ ಸಿನಿಮಾಗಳು ಯಾವೂ ಕೂಡ ಅಷ್ಟಾಗಿ ಹಿಟ್ ಆಗ್ತಿರಲಿಲ್ಲ. ಸೊ ಆ ಒಂದು ಸಂದರ್ಭದಲ್ಲಿ ಬಂದಂತಹ ಒಂದು ಸಿನಿಮಾ ಮುಂಗಾರು ಮಳೆ. ಸೊ ಇವತ್ತಿನ ಪರಿಸ್ಥಿತಿ ನೋಡಿದ್ರೂ ಕೂಡ ಅದೇ ರೀತಿಯಾಗಿದೆ. ಕೆಲವು ಸಿನಿಮಾಗಳು ಮಾತ್ರ ಹಿಟ್ ಆಗ್ತಿದ್ದಾವೆ, ಅದನ್ನು ನಾವು ಹೊರತುಪಡಿಸಿದರೆ ಮತ್ತು ಯಾವ ಸಿನಿಮಾಗಳು ಕೂಡ ಅಷ್ಟೊಂದು ಕೈ ಹಿಡಿತಿಲ್ಲ. ಸೊ ಈ ಒಂದು ಸಂದರ್ಭದಲ್ಲಿ ಮನದ ಕಡಲು ಸಿನಿಮಾ ಬರ್ತಾ ಇದೆ. ಸೊ ಹೊಸಬ್ರು, ಹೊಸ ತಂಡ. ಸೊ ಅವ್ರಿಗೆ ನಮ್ಮ ಕಡೆಯಿಂದಲೂ ಕೂಡ ಆಲ್ ದ ಬೆಸ್ಟ್ ಹೇಳೋಣ, ಒಳ್ಳೆಯದಾಗಲಿ. ಜೊತೆಗೆ ಸುಮುಖ ಆಗಿರ್ಬೋದು, ರಾಶಿ ಶೆಟ್ಟರ್ ಆಗಿರ್ಬೋದು, ಅಂಜಲಿ ಆಗಿರ್ಬೋದು, ಅವರೆಲ್ಲರೂ ಕೂಡ ಒಳ್ಳೆಯದಾಗಲಿ, ಜೊತೆಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಲಿ. ಎಸ್, ಇದು ಇವತ್ತಿನ ಸಂಕ್ರಾಂತಿಯ ಸ್ಪೆಷಲ್. ಮತ್ತೊಂದು ಟೀಮ್ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಮ್ ಟಿವಿ ನ್ಯೂಸ್.